ಈಗ ಜೋಳದ ರೊಟ್ಟಿ ಮಾಡಕ್ಕೆ ಹೊಂಟಿದ್ದೀನಿ. ಇದಕ್ಕೆ 2 ಲೋಟ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನೀರು ಬಿಸಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸ್ಟವ್ ಮೇಲೆ. ಈಗ ನೋಡಿ, ಈ ಹಿಟ್ಟಿಗೆ ತಣ್ಣೀರು ಕಲಿಸ್ಬಾರ್ದು, ಬಿಸಿನೀರು ಕಾಯಿಸ್ಬೇಕು. ನಾನು ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ. ಅದಕ್ಕೆ ತಕ್ಕಂಗೆ ಹಿಟ್ಟಿಗೆ ತಕ್ಕಂಗೆ ನಾನು ಬಿಸಿನೀರು ಕಾಯಿಸ್ಕೋಬೇಕು. ಈಗ ಈ ಬಿಸಿನೀರು ಆಗಿದೆ, ಅದ್ರಾಗ ಹಾಕಿ ನಾನು ಕಲಿಸ್ತಾ ಇದ್ದೀನಿ. ನೋಡಿ ಇದ್ರಾಗ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಬಿಸಿ ಮಾಡಬಾರ್ದು ನೀರು, ಅದು ಹಿಟ್ಟು ಯಾವಾಗ ಇರ್ತೈತೆ ಆಗ ಕಲಿಸ್ಕೋಬೇಕು ನಾವು. ಕೈಯಿಂದ ಕಲಿಸ್ಬಾರ್ದು, ಸೌಟಿಂದ ಹಿಂಗೆ ಅನ್ಬೇಕು. ಫಸ್ಟ್ ಬಿಸಿ ಇರ್ತದೆ, ಚೆನ್ನಾಗಿ ನಾದಬೇಕು. ನಾದಿದಂಗೆಲ್ಲ ಚೆನ್ನಾಗಿ ರೊಟ್ಟಿ ಬರ್ತದೆ. ಇಷ್ಟ ಆಗಿದೆ. ನಾನು ಕೈಯಿಂದ ಕಲಿಸ್ತಾ ಇದ್ದೀನಿ. ಈಗ ತುಂಬ ಬಿಸಿನೇ ಇರ್ತದೆ, ಬಿಸಿ ಇದ್ದಾಗ ಕಲಿಸ್ಬೇಕು ನೀಟಾಗಿದ್ದು. ಇದನ್ನು ಸ್ವಲ್ಪ ನೀರು ಬೇಕಾಗ್ತದೆ, ನೀರು ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಕಲಸೋಕ್ಕಾಗಲ್ಲ. ನಿಮಗೆ ಎಷ್ಟು ಕ್ವಾಲಿಟಿ ಬೇಕು ಅಷ್ಟು ಮಾಡಬೇಕು. ನಾನೊಂದು 8ರಿಂದ 10 ರೊಟ್ಟಿ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಹಿಂಗೆ ನಾದಬೇಕು ಚೆನ್ನಾಗಿದೆ ಹಿಟ್ಟು. ಇನ್ನು ಸ್ವಲ್ಪ ನೀರು ಬೇಕಾಗ್ತದೆ, ಹಾಕ್ತೀನಿ. ಈಗ ಸಾಕಾಗ್ತದೆ ನೀರು. ಜಾಸ್ತಿ ಜನ ತೀಡ್ತಾರೆ, ನಾನು ತೀಡಲ್ಲ. ಕೈಯಿಂದ ತಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇರಬೇಕಿಟ್ಟು. ಈ ರೊಟ್ಟಿ ಕರೆಕ್ಟಾಗಿದೆ ಅಂತ ಅರ್ಥ. ಇದು ಈ ಸೈಡ್ಗೆ ಇಡ್ತಾ ಇದ್ದೀನಿ. ನಾದಬೇಕು ಇಟ್ಟು, ನಾದಿ ನಾವು ರೊಟ್ಟಿ ಮಾಡಬೇಕು. ಮಾಡೋಕ್ಕಾಗ ಕೂಡ ಸ್ವಲ್ಪ ಡೈರೆಕ್ಟ್ ಹಾಕಬೇಕು, ಹೀಗೆ ತಟ್ಟಬೇಕು. ಜಾಸ್ತಿ ಇದ್ರ ಮೇಲೆ ಇಟ್ಟು ಬಿದ್ದರೆ ಬೇಗ ತಿರುಗಲ್ಲ ರೊಟ್ಟಿ. ಸ್ವಲ್ಪ ಕೈ ನೀರು ಹಚ್ಕೊಂಡು ಹಿಂಗೆ ಅನ್ಬೇಕು. ನೋಡು, ಜಾಸ್ತಿ ಇಟ್ಟು ಬಿದ್ದಿತ್ತು, ತಿರುಗಲಿಲ್ಲ ರೊಟ್ಟಿ. ಸ್ವಲ್ಪ ಕೈಗೆ ಮಾಡ್ಕೊಂಡು ಹಿಂಗೆ ಅಂದಿದ್ದೀನಿ. ಚೆನ್ನಾಗಿ ಬರ್ತದೆ. ಈಗ ಸೈಡಿಗೆಲ್ಲ ಚೆನ್ನಾಗಿ ಕಟ್ಟಿಯಬೇಕು.
ಹಂಚಿಟ್ಕೊಂಡಿದ್ದೀನಿ ಈಗ. ನೋಡಿ, ನಮಗೆ ಜಾಸ್ತಿ ಉರುಟ್ಕೋಬಾರ್ದು, ಒಂದು ಮೀಡಿಯಮ್ ಇಟ್ಕೋಬೇಕು. ಪೂರಿ ರೊಟ್ಟಿ ಮಾಡೋಕ್ಕಲ್ಲ ಜಾಸ್ತಿ ಇಟ್ಟರೆ ಒತ್ತೋಗ್ಬಿಡ್ತಾವೆ ರೊಟ್ಟಿ. ನಾನು ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ. ಈಗ ಹಂಚು ಕಾದಿದೆ, ಈಗ ರೊಟ್ಟಿ ಹಾಕ್ತೀನಿ. ಈಗ ನೋಡಿ ರೊಟ್ಟಿ ಹಾಕ್ತಿದ್ದೀನಿ. ಒಂದು ಸೆಕೆಂಡ್ ಇರಬೇಕಿದು ಹಿಂಗೆ. ಒಂದು ರೊಟ್ಟಿ ಆಗೋದ್ರಾಗ ಒಂದು ರೊಟ್ಟಿ ಆಗಬೇಕಿಲ್ಲಿ, ಹಂಗಾದ್ರೆ ಚೆನ್ನಾಗಿರ್ತದೆ. ಲೇಟ್ ಮಾಡಬಾರ್ದು. ಈ ಸಮಯದಲ್ಲಿ ನಾನು ನೀರು ಸೋರ್ತಾ ಇದ್ದೀನಿ. ಬಟ್ಟೆ ತೊಗೊಂಡು ಒಂದು ಬಟ್ಟೆ ತೊಗೋಬೇಕು, ನೀರಿಂದ ಹಿಂಗೆ ಸೋರಬೇಕಿದು. ಚೆನ್ನಾಗಿ ಬೆನಿಬೇಕು ಒಂದು ಸ್ವಲ್ಪ. ಆಮೇಲೆ ತಿರುವಾಗ್ತಾ ಇದ್ದೀನಿ. ನೋಡಿ, ಈಗ ತಿರುವಾಗ್ತಾ ಇದ್ದೀನಿ. ಇದಕ್ಕೆ ಒಂದು ಸೆಕೆಂಡ್ ಬಿಡಬೇಕು ಅಷ್ಟೇ, ಜಾಸ್ತಿ ಬಿಡಬಾರ್ದು. ನೋಡಿ, ಈಗ ಒಂದು ಕಡೆ ಬಂದಿದೆ, ಒಂದು ಕಡೆ ತಿರುವಾಗ್ತಾ ಇದ್ದೀನಿ ನಾನು. ನನಗೆ ತೀಡೋದಂದರೆ ಇಷ್ಟ ಇಲ್ಲ. ನನಗೆ ಟೇಸ್ಟನ್ನು ಸರಿ ಇರಲ್ಲ. ಈ ಕೈಲಿಂದ ನನಗೆ ಬಡಿದ್ರೇ ಚೆನ್ನಾಗಿರ್ತದೆ. ಹಿಂಗೆ ಯಾಕೆ ಬಡಿತಾರಪ್ಪ ಅಂದ್ರೆ ಸುತ್ತದ ದಪ್ಪ ಇರ್ತಿತ್ತಲ್ಲ, ಅದೆಲ್ಲ ಸರಿಯಾಗಿ ಆಗ್ತದೆ. ಹಿಂಗೆ ನಾನು ಮಾಡ್ತಾಯಿದ್ದೀನಿ ಸೈಡಿಗೆಲ್ಲ. ನೋಡಿ, ತಿರುವಾಗ್ತಾ ಇದ್ದೀನಿ. ಚೆನ್ನಾಗಿ ಬೆನಿಬೇಕು ಸೂಪರ್. ಹೇಳಿದ್ದೀನಲ್ಲ, ಒಂದು ರೊಟ್ಟಿ ಆಗಾದ್ರೆ ಒಂದು ರೊಟ್ಟಿ ಆಗಿರಬೇಕು. ಅವಾಗೇ ನಮಗೆ ಚೆನ್ನಾಗಿದೆ ರೊಟ್ಟಿ. ಇರೋದ್ರ ಗ್ಯಾಸೆಲ್ಲ ವೇಸ್ಟ್ ಆಗ್ತದೆ. ಚೆನ್ನಾಗಿ ಹಿಂಗೆ ಒತ್ತಿ ಇದು ಮಾಡಬೇಕು. ಒಬ್ಬೊಬ್ಬರು ಬಟ್ಟೆ ತೊಗೊಂಡು ಓದ್ತಾರೆ, ನಾನು ಬಟ್ಟೆ ತೊಗೊಂಡು ಓದ್ತಲ್ಲ, ಕೈಯಿಂದನೇ ಮಾಡ್ತೀನಿ. ಸೈಡ್ಗೆಲ್ಲ ಒತ್ತಬೇಕು ಚೆನ್ನಾಗಿ ನೀಟಾಗಿ. ನೋಡಿ, ಇದಾಗಿದೆ, ತೆಗಿತಾ ಇದ್ದೀನಿ. ಬಟ್ಟೆ ತಗೊಂಡು ಒರೆಸ್ತಾ ಇರ್ಬೇಕು ಅವಾಗೆ. ಹಂಚನ ನೋಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಇರ್ಬಾರ್ದು ಇದ್ರೊಳಗೆ, ಎಲ್ಲ ಡ್ರೈ ಆಗಬೇಕು. ಆಮೇಲೆ ನಾವು ತಿರುವಿ ಹಾಕಬೇಕು. ಈಗ ನೋಡಿ, ಮತ್ತೆ ರೊಟ್ಟಿ ಮಾಡ್ತಾರೆ. ಇಷ್ಟೇ ಡ್ರೈ ಆಗಿರಬೇಕು. ತಿರುವಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಆದರೂ ಕೂಡ ನೀವು ಸ್ವಲ್ಪ ನೀರು ತಾವು ಕೈ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೋದು ನೀವು. ಸೈಡಿಗೆಲ್ಲ ನೀಟಾಗಿ ಇದನ್ನ ತಾವು ಮಾಡಬೇಕು.
ಉಪ್ಪು ಗಟ್ಟಿ ಆಗ್ಬಿಡ್ತದೆ ಇದಾಗ್ತಾ ಇರ್ಬೇಕು ಅವು. ಸೈಡ್ಗೆಲ್ಲ ಚೆನ್ನಾಗಿ ಒಟ್ಟಿಗೆ ಬೇಕು ಹೇಳಿದ್ರೆ ಸುಟ್ಟದಲ್ಲ ಅದು ಇಟ್ಟಿರ್ತೈತಿ. ಇಲ್ಲೊಂದು ರೊಟ್ಟಿ ಹಂಚಿನಾಗ ಐತಂದ್ರೆ ಇದು ಆಗಿದೆ ಅಂದರೆ ಇಲ್ಲೊಂದು ಕೈಯಾಗ ರೊಟ್ಟಿ ಆಗಿರಬೇಕು. ಆವಾಗ ನಮಗೆ ಬೇಗ ರೊಟ್ಟಿ ಆಗ್ತವೆ, ಗ್ಯಾಸ್ ಕೂಡ ವೇಸ್ಟ್ ಆಗಲ್ಲ. ಅದು ರೊಟ್ಟಿ ಆಗಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಅಷ್ಟು ಸ್ಮೂತಾಗಿ ಬಂದಿದೆ. ತೋರಿಸ್ತೀನಿ ನಿಮಗೆ ನೋಡಿ, ಎಲ್ಲಿ ಕಟ್ ಆಗ್ತಾ ಇಲ್ಲ, ಅಷ್ಟು ಸ್ಮೂತಾಗಿ ಬಂದಿದ್ದಾವೆ. ನಾನು ಅಲಸಂದೆ ಸಾರು ಮಾಡಿದ್ದೀನಿ ಇವತ್ತು, ಅದ್ರ ಜೊತೆಗೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಪದ 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 ಬರ್ತವೆ ನೋಡಿ, ಸ್ಮೂತಾಗಿದ್ದಾವೆ. ಈಗ ನೋಡ್ತಾ ಇರ್ಬೋದು, ಹಿಂಗಿರ್ತದೆ ರೊಟ್ಟಿ. ಚೆನ್ನಾಗಿರುತ್ತೆ. ಕೈಲೇ ತಟ್ಟಿದೆ ನನಗೆ ಟೇಸ್ಟು. ಇಲ್ಲಾಂದರೆ ನನಗೆ ಅದು ತೀರಿತಂದರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿದ್ದೀನಿ ನೋಡಿ. ನಮ್ಮ ಮಗಳು ತಿಂತಾಳಂತ ಇವತ್ತು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಅಲ್ಕದಿ ಸಾರು ಜೊತೆ ಮಾಡಿದ್ದೀನಿ ರೊಟ್ಟಿ. ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೇರಿ, ನನಗೆ ಹೆಲ್ಪ್ ಮಾಡಿರಿ.